ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಬೆಳಗ್ಗೆಯಿಂದ ಮಾಡಿರೋಂಥ ವೀಡಿಯೋಸ್ನೆಲ್ಲ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಇವಾಗ ನಾನು ಫ್ರೆಶ್ ಅಪ್ ಆಗಿದ್ದೀನಿ ಫುಲ್ ಲೈಕ್ ಬೆಳಗ್ಗೆ ಅಂದರೆ ದಿಸ್ ಈವ್ನಿಂಗ್, ಸೊ ದಟ್ಸ್ ವೈ. ಆ್ಯಂಡ್ ಲೈಕ್ ನಾನು ಬೆಳಗ್ಗೆಯಿಂದ ಮಾಡಿರೋಂಥ ಎಲ್ಲ ಸ್ಕಿನ್ ಕೇರ್, ಹೇರ್ ಕೇರ್ ರೂಟೀನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇನ್ನೂ ಆ್ಯಂಡ್ಸ್ ಐ ಹ್ಯಾವ್ ಟು remove all this nail paints and I'll apply the new nail paints and I'll come back. Until then stay tuned. And ನೀವೇನಾದರೂ ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಯೂಟ್ಯೂಬ್ ವ್ಲಾಗ್. ಆ್ಯಂಡ್ ಈ ವಿಡಿಯೋದಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ಅಂದರೆ ಹೌ ಡು ಐ ಪ್ರೆಪ್ ಮೈ ಸ್ಕಿನ್ ಅಥವಾ ಹೌ ಡು ಐ ಮೇಂಟೈನ್ ಮೈ ಫೇಸ್ ಆ್ಯಂಡ್ ಏರ್ ಅನ್ನೋ ಒಂದು ವಿಡಿಯೋ ಆಗಿದೆ ಇದು. ಸೊ ಫಸ್ಟ್ಲಿ ನಾನಿಲ್ಲಿ ಕೋಕೋನಟ್ ಆಯಿಲ್ನ ತೊಗೊಂಡು ಒಂದು ಗ್ಲಾಸ್ಗೆ ಲೈಟಾಗಿ ವಾರ್ಮ್ ಮಾಡ್ಕೊತಾ ಇದ್ದೀನಿ. ಸೊ ಇದು ವಾರ್ಮ್ ಆದಮೇಲೆ ಡೈರೆಕ್ಟ್ ಫೇಸ್ಗೆ ಹಚ್ಚಬಾರ್ದು, ಒಂದು ಸ್ವಲ್ಪ ಕೂಲ್ ಡೌನ್ ಆಗೋಕ್ಕೆ ಬಿಟ್ಟು ಅದಾದಮೇಲೆ ಈ ಥರ ಆಲ್ ಓವರ್ ದ ಫೇಸ್ ಅಪ್ಲೈ ಮಾಡಿ, ಇದು ಅಪ್ಲೈ ಮಾಡಾದಮೇಲೆ ನೀವು ಸ್ವಲ್ಪ ಡಾರ್ಕರ್ ಕಲರಾಗಿ ಕಾಣಿಸ್ಬೋದು. ನೀವು ನೋಡ್ತಾ ಇದ್ದೀರಾ ಕಲರ್ ಹೆಂಗೆ ಚೇಂಜ್ ಆಗ್ತಾಯಿದೆ ಅಂತ. ಆ್ಯಂಡ್ ನೀವು ಹಿಂಗೆ ಆಯಿಲ್ನ ಅಪ್ಲೈ ಮಾಡ್ತಾನೆ ಫೇಸ್ನ ಲೈಟಾಗಿ ಸ್ಕ್ರಬ್ ಮಾಡ್ಕೊತಾ ಹೋಗಬೇಕು. ನೀವು ಇವಾಗ ಮುಖಕ್ಕೆ ಹಾಕ್ತಾ ಇರೋಂಥ ಆಯಿಲ್ ಲೈಕ್ ಯಾವುದೇ ಕೋಕೋನಟ್ ಆಯಿಲ್ ಕೂಡ ಆದರೂ ಅಪ್ಲೈ ಮಾಡ್ಬೋದು, ಬಟ್ ಲೈಟಾಗಿ ವಾರ್ಮ್ ಮಾಡಿ ಅಪ್ಲೈ ಮಾಡಿ. ಆ್ಯಂಡ್ ಇದನ್ನ ಆಲ್ಮೋಸ್ಟ್ 5 to 10 minutes ಆದರೂ ಬಿಡ್ಬೋದು, ಇಲ್ಲಾಂದರೆ ಆ್ಯಸ್ ಪರ್ ಯುವರ್ ಕಂಫರ್ಟೇಬಲ್. ಇವಾಗ ವಿಂಟರ್ ಆಗಿರೋದ್ರಿಂದ ಸ್ಕಿನ್ ಸ್ವಲ್ಪ ಡ್ರೈ ಆಗುತ್ತೆ, ಅದಕ್ಕೋಸ್ಕರನೇ ನಾನು ಈ ಥರ ಅಪ್ಲೈ ಮಾಡ್ತಾಯಿದ್ದೀನಿ. ಇವಾಗ ಮಿಕ್ಕಿರುವಂಥ ಕೋಕೋನಟ್ ಆಯಿಲ್ಗೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. 2 onions ಆ್ಯಂಡ್ ಸ್ಮಾಲ್ ಪೀಸ್ ಆಫ್ ಆಮ್ಲ ಅಥವಾ ಗೂಸ್ಬೆರೀಸ್ ಅಂತನಾದರೂ ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಅದಾದಮೇಲೆ ಆಯಿಲ್ ಇರುತ್ತಲ್ಲ ಅದಕ್ಕೆ ನೀವು ಇದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು ಇಂಗ್ರೀಡಿಯೆಂಟ್ಸ್ನ. ನಾನು ಇಲ್ಲಿ ಆಮ್ಲ ತುಂಬ ದೊಡ್ಡದಿರೋದ್ರಿಂದ ಎಷ್ಟು ಬೇಕೋ ಅಷ್ಟು ಪೋರ್ಷನ್ ಮಾತ್ರ ತೊಗೊಂಡಿದ್ದೀನಿ. ಆ್ಯಂಡ್ ಬೇಕಾದರೆ ಕರಿ ಲೀವ್ಸ್ನ ಆ್ಯಡ್ ಮಾಡ್ಕೋಬೋದು ಆ್ಯಂಡ್ ಫೆನೆಗ್ರಿಕ್ ಸೀಡ್ಸ್ನ ಕೂಡ ಆ್ಯಡ್ ಮಾಡ್ಕೋಬೋದು ನಿಮ್ಮ ಇಷ್ಟ ಬಂದರೆ. ನೋಡ್ಬೋದು ನೀವು, ನಾನು ಆವಾಗಲೇ ತೊಗೊಂಡಿರೋಂಥ ಆಯಿಲ್ಗೆ ಮತ್ತು ಇದು ಬೇರೆ ಕೋಕೋನಟ್ ಆಯಿಲ್ ಲೈಕ್ ಏರ್ಗೆ ಅಂತ ರೆಡಿ ಮಾಡಿ ಇಟ್ಟಿರೋವಂಥದ್ದು ಇದನ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಇದಕ್ಕೆ ಆಲ್ರೆಡಿ ಫೆನೆಗ್ರಿಕ್ ಸೀಡ್ಸ್ನ ಆಲ್ರೆಡಿ ಹಾಕಿ ಬಾಯ್ಲ್ ಮಾಡಿದ್ದಾರೆ ಮತ್ತು ಕರಿ ಲೀವ್ಸ್ನ ಹಾಕಿ ಬಾಯ್ಲ್ ಮಾಡಿದ್ದಾರೆ. ಸೊ ನಿಮ್ಗೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು, ಅದು ಎರಡೂ ಆಪ್ಷನಲ್ಲಿದೆ. ಇಲ್ಲಾಂದರೆ ಸೇಮ್ ಡೈರೆಕ್ಟಾಗಿ ಆನಿಯನ್ ಮತ್ತು ಗೂಸ್ಬೆರೀಸ್ನ ಹಾಕ್ಕೊಂಡು ಬಾಯ್ಲ್ ಮಾಡ್ಕೋಬೋದು. ಸೊ ಇದು ಬಾಯ್ಲ್ ಮಾಡೋ ಅಂಥದ್ದು ಹೆಂಗಿದೆ ಟೆಂಪ್ರೇಚರ್ ಅಂದರೆ ಲೈಕ್ ಒಂದು ಸ್ವಲ್ಪ ವಾರ್ಮ್ ಅಲ್ಲ, ಜಾಸ್ತಿನೇ ಹೀಟ್ ಅಪ್ ಆಗಬೇಕು. ಬಿಕಾಸ್ ಇದನ್ನ ನೀವು ಹೇರ್ಗೆ ಅಪ್ಲೈ ಮಾಡ್ತಾಯಿದ್ದೀರಾ, ಇರೋವಂಥ ಎಲ್ಲ ಸಬ್ಸ್ಟೆನ್ಸಸ್ ನ್ಯೂಟ್ರಿಷನ್ ಕೂಡ ಆಯಿಲ್ ಒಳಗಡೆ ಹೋಗಬೇಕು. ಅದಕ್ಕೋಸ್ಕರನೇ ಇದು ಬಾಯ್ಲ್ ಮಾಡಬೇಕಾದ್ರೆ ನಿಮಗೆ ಸ್ಮೆಲ್ ಬರುತ್ತೆ, ಒಂಥರ ಸರ್ಟನ್ ಸಬ್ಸ್ಟೆನ್ಸ್ ಸ್ಮೆಲ್ ಬರುತ್ತೆ, ನಿಮ್ಗೆ ರೆಕಗ್ನೈಸ್ ಆಗುತ್ತೆ. ಅದಾದಮೇಲೆ ನೀವು ಟರ್ನ್ ಆಫ್ ಮಾಡ್ಬೋದು ಹೀಟ್ನ, ಬಿಕಾಸ್ ಆಮ್ಲ ಸ್ಮೆಲ್ ಹಂಗಿದೆ. ಸೊ ಇಲ್ಲಿ ನಮ್ಮಮ್ಮ ಕೂತಿದ್ರು, ಅದಕ್ಕೋಸ್ಕರನೇ ಅವ್ರು ಕೂಡ ಹೇರ್ನ ಆಯಿಲ್ ಮಾಡ್ಕೋಬೇಕಾಗಿತ್ತು, ಅದಕ್ಕೋಸ್ಕರನೇ ಹೇರ್ ಆಯಿಲ್ ಮಾಡ್ತಾಯಿದ್ದೆ. ಅದೇ ನಾನು ಮಾಡಿಟ್ಕೊಂಡಿರೋಂಥ ಆಯಿಲ್ನೇ ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇರೋವಂಥದ್ದು. ಆ್ಯಂಡ್ ಇಲ್ಲಿ ನನ್ನ ಫೇಸ್ ನೋಡ್ಬೋದು ಕಲರ್ ಎಷ್ಟು ಚೇಂಜ್ ಆಗಿದೆ, ತುಂಬ ಡಾರ್ಕ್ ಆಗಿದೆ. ಬಿಕಾಸ್ ನಾನು ಆಲ್ರೆಡಿ ಫಸ್ಟೇ ಕೋಕೋನಟ್ ಆಯಿಲ್ ಹಚ್ಚಿರೋದ್ರಿಂದ. ಆ್ಯಂಡ್ ನಮ್ಮಮ್ಮಾಗೆಲ್ಲ ಹಚ್ಚಾದ್ಮೇಲೆ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಅದು ಬೇಕಾದರೆ ನೀವು ಸರ್ಟನ್ ಡೇಸ್ ಆದಮೇಲೆ ಆದರೂ ವಾಶ್ ಮಾಡ್ಕೋಬೋದು, ಆವಾಗಲೇ 2 hours ಇಟ್ಟು ವಾಶ್ ಮಾಡ್ಕೊತೀರಾ ಅಂದರೂ ವಾಶ್ ಮಾಡ್ಕೋಬೋದು. ಇವಾಗ ಸರ್ಟನ್ ಪೋರ್ಷನ್ ಮಾಡಿಬಿಟ್ಟು ನಾನು ಏರ್ ಆಯಿಲ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಕಲರ್ ಸ್ವಲ್ಪ ಡಾರ್ಕ್ ಆಗಿದೆ ಆಯಿಲ್ದು, ಬಿಕಾಸ್ ನಾವೆಲ್ಲ ಮಿಕ್ಸ್ಚರ್ಸ್ನೂ ಆ್ಯಡ್ ಮಾಡಿರೋದ್ರಿಂದ ಇಲ್ಲಿ ತೋರಿಸ್ತಾ ಇದ್ದೀನಿ, ಬಟ್ ಅದು ಕಾಣಿಸ್ತಾ ಇಲ್ಲ ಕ್ಯಾಮ್ರಾದಲ್ಲಿ. ಆ್ಯಂಡ್ ನಾನಿಲ್ಲಿ ಪೋರ್ಷನ್ ಬೈ ಅಪ್ಲೈ ಮಾಡ್ತಾ ಇರೋದ್ರಿಂದ ಬಿಕಾಸ್ ಎಲ್ಲರೂ ಇದನ್ನ 2 hours ಅದಾದಮೇಲೆ ಏರ್ ವಾಶ್ ಮಾಡಿರೋವಂಥದ್ದು ಆವತ್ತೆ. ಸೊ ಅದ್ರ ರಿಸಲ್ಟ್ ಕೂಡ ನಾನು ಫೈನಲಾಗಿ ತೋರಿಸ್ತೀನಿ. ತುಂಬ ಸ್ಮೂತ್ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋಂಥ ಪ್ರತಿ ಸೆಕ್ಷನ್ನು ನೀವು ನೀಟಾಗಿ ಏರ್ ಆಯಿಲ್ನ ಅಪ್ಲೈ ಮಾಡಬೇಕಾಗುತ್ತೆ. ಆ್ಯಂಡ್ ಏರ್ ವಾಶ್ ಕೂಡ ನೀವು ಅದೇ ಥರ ಮಾಡಬೇಕಾಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ನಾನು ಹೆಂಗೆ ಸೆಕ್ಷನ್ ಬೈ ಸೆಕ್ಷನ್ ಏರ್ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಅದಾದಮೇಲೆ 1 to 5 minutes ಮಸಾಜ್ ಕೂಡ ಮಾಡ್ಬೋದು ಹೇರ್ನ. ಇದನ್ನ ಅಪ್ಲೈ ಮಾಡಾದ್ಮೇಲೆ ನಾನು ಟೈಟಾಗಿ ಏರ್ನ ಸೆಕ್ಯೂರ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಫೇಸ್ಗೆ ಅಪ್ಲೈ ಮಾಡಿರೋಂಥ ಆಯಿಲ್ ಕೋಕೋನಟ್ ಆಯಿಲ್ನ ನಾನು ಫೇಸ್ ವಾಶ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಲೈಕ್ 10 to 15 minutes ಆಗಿದೆ. ಇಲ್ಲಿ ನೀವು ನೋಡ್ಬೋದು ನಾನು ನಾರ್ಮಲ್ ವಾಟ್ರಲ್ಲೇ ಫೇಸ್ ವಾಶ್ ಮಾಡ್ತಾ ಇರೋವಂಥದ್ದು. ಆ್ಯಂಡ್ ಇಲ್ಲಿ ಸೋಪ್ ಯಾವುದೂ ಯೂಸ್ ಮಾಡಿಲ್ಲ ನಾನು. ಸೊ ಏರ್ಗೆಲ್ಲ ಆಯಿಲ್ ಅಪ್ಲೈ ಮಾಡಾದ್ಮೇಲೆ ಇವಾಗ ಏರ್ನ ರೆಸ್ಟ್ ಮಾಡೋಕ್ಕೆ ಬಿಟ್ಟು ಫೇಸ್ನ ವಾಶ್ ಮಾಡಿದ್ದೀನಿ. ಇಲ್ಲಿ ಟಿಶ್ಯೂ ಯೂಸ್ ಮಾಡಿ ನಾನು ಸ್ವಲ್ಪ ಫೇಸ್ನ ಟ್ಯಾಪ್ ಮಾಡ್ಕೊಂಡು ಡ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ಆಶಾ ಕಾಣಿಸ್ಬೋದು, ಬಟ್
ಐ ಜಸ್ಟ್ ಟ್ಯಾಪ್ಡ್ ಆನ್ ಮೈ ಫೇಸ್. ಇಲ್ಲಿ ನೀವು ಅಂದ್ಕೋಬೋದು ಏನಕ್ಕೆ ನಾನು ಟವಲ್ ಅಥವಾ ಏನಾದರೂ ಬೇರೆ ಕ್ಲಾತ್ನ ಯೂಸ್ ಮಾಡ್ತಾ ಇಲ್ಲ ಅಂತ. ಬಿಕಾಸ್ ಅದು ಕೋಕೋನಟ್ ಆಯಿಲ್ ಇರೋದ್ರಿಂದ ಟಿಶ್ಯೂ ಅಲ್ಲೇ ತೆಗಿತಾ ಇದ್ದೀನಿ. ಆ್ಯಂಡ್ ಇದು ಒಂಥರ ಜಿಡ್ಡು ಇರುತ್ತೆ, ಅದಕ್ಕೋಸ್ಕರನೇ ಸ್ಟಿಕ್ಕಿ ಆಗಿರುತ್ತೆ. ಸೊ ದಟ್ಸ್ ದ ರೀಸನ್ ಐ ಆಮ್ ರಿಮೂವಿಂಗ್ ಇಟ್ ವಿತ್ ಟಿಶ್ಯೂ. ಫಾರ್ ದ ನೆಕ್ಸ್ಟ್ ಫೇಸ್ ಪ್ಯಾಕ್ ನ್ಯಾಚುರಲಾಗಿ ಮಾಡ್ಕೋಬೇಕು ಅಂತ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲಿ ಒಂದು ಬೌಲ್ ತೊಗೊಂಡು ಅರಿಶಿನ, ಹಾಲು ಮತ್ತು ಬೇಸನ್ ತೊಗೊಂಡಿದ್ದೀನಿ. ಬೇಸನ್ ಅಂದರೆ ಕಡಲೆ ಹಿಟ್ಟು. ಆ್ಯಂಡ್ ಮನೇಲಿರುವಂಥ ಎಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇರೋವಂಥದ್ದು. ನಿಮ್ಗೆ ಹಾಲು ಇಷ್ಟ ಇಲ್ಲ ಅಂದರೆ ಬೇಕಾ ಕರ್ಡ್ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಅದ್ರ ಕೆನೆ ಕೂಡ ಆದರೂ ಹಾಕ್ಕೋಬೋದು. ಇಲ್ಲಿ ಬರೀ ನಾನು ರಾ ಮಿಲ್ಕ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ತುಂಬ ವಾಟ್ರಿ ಸಬ್ಸ್ಟೆನ್ಸ್ ಬೇಡ ನಿಮಗೆ ಅಂದರೆ ಬೇಕಾ ಕಡಲೆ ಹಿಟ್ಟಾದರೂ ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನಾನು ಕಡಲೆ ಹಿಟ್ಟು ಏನಕ್ಕೆ ಅಪ್ಲೈ ಮಾಡಿದ್ದೀನಿ ಅಂದರೆ, ಬಿಕಾಸ್ ದ ಟೆಕ್ಸ್ಚರ್ ಮತ್ತು ದ ಫೇಸ್ಗೆ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ, ಅದಕ್ಕೋಸ್ಕರ. ಲೈಕ್ ಫೇಸಲ್ಲಿರುವಂಥ ಎಲ್ಲ ಟೈನಿಯೆಸ್ಟ್ ಏರ್ಸ್ ಕೂಡ ರಿಮೂವ್ ಆಗುತ್ತೆ. ದಟ್ಸ್ ವೈ ಐ ಆಮ್ ಆ್ಯಡಿಂಗ್ ಗ್ರಾಮ್ ಫ್ಲೋರ್. ಆ್ಯಂಡ್ ಇದರಲ್ಲಿ ಯಾವುದೇ ಲಂಪ್ಸ್ ಇರಬಾರ್ದು, ಅದಕ್ಕೋಸ್ಕರನೇ ನೀಟಾಗಿ ಇಲ್ಲಿ ಲಂಪ್ ಫ್ರೀ ಇರಬೇಕು. ಬಿಕಾಸ್ ನೀವು ಫೇಸ್ ಮೇಲೆ ಅಪ್ಲೈ ಮಾಡ್ತಿದ್ದೀರಾ, ಯಾವುದೇ ಲಂಪ್ ಇದ್ದರೂ ಕೂಡ ಅದು ಒಂಥರ ಅನ್ಕಂಫರ್ಟಬಲ್ ಅನಿಸುತ್ತೆ ಫೇಸ್ ಕೂಡ. ಮತ್ತು ಸೊ ದಟ್ಸ್ ವೈ ಇದು ಲಂಪ್ ಫ್ರೀ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೆಕ್ಸ್ಚರ್. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಪೇಸ್ಟ್ ಥರ ಇರಬೇಕು. ಆ್ಯಂಡ್ ಇಟ್ ಮಸ್ಟ್ ನಾಟ್ ಬಿ ವಾಟ್ರಿ ಆಗಿದ್ದರೂ ಕೂಡ ತುಂಬ ಚೆನ್ನಾಗಿರಲ್ಲ, ಅದಕ್ಕೋಸ್ಕರನೇ ಹಿಂಗಿರಬೇಕು ಥಿಕ್ ಕನ್ಸಿಸ್ಟೆಂಟಾಗಿ. ಆ್ಯಂಡ್ ಇಲ್ಲಿ ನೋಡಿ ಮತ್ತು ಇಲ್ಲಿ ಇದು ಮಾಡ್ತಾಯಿದ್ದೀನಿ, ಬಿಕಾಸ್ ಅದರಲ್ಲಿ ಯಾವುದಾದ್ರೂ ಲಂಪ್ಸ್ ಇದ್ದರೆ ಟೈನಿ ಲಂಪ್ಸ್ ಅದನ್ನೆಲ್ಲ ರಿಮೂವ್ ಮಾಡಬೇಕು, ಅದಕ್ಕೋಸ್ಕರ. ಆ್ಯಂಡ್ ಇಲ್ಲಿ ಅಪ್ಲೈ ಮಾಡಬೇಕಾದ್ರೆ ತುಂಬ ವಾಟ್ರಿ ಅನಿಸುತ್ತೆ. ಬಟ್ 5 to 10 minutes ಆದಮೇಲೆ ಅದು ಡ್ರೈ ಆದಾಗ ನೀವೇ ರಿಮೂವ್ ಮಾಡ್ಬೋದು ಹ್ಯಾಂಡ್ಸಲ್ಲಿ. ಇಲ್ಲಾಂದರೆ ಅದು ಡ್ರೈ ಆದಾಗ ನೀವು ರಬ್ ಮಾಡಿದ್ರೆ ಇರುವಂಥ ಎಲ್ಲ ಡಸ್ಟ್ ಪಾರ್ಟಿಕಲ್ಸ್, ಟೈನಿ ಏರ್ಸ್ ಎಲ್ಲ ರಿಮೂವ್ ಆಗುತ್ತೆ. ಆ್ಯಂಡ್ ನೀವು ನೋಡ್ಬೋದು ಹೆಂಗೆ ಅಪ್ಲೈ ಮಾಡ್ತಾಯಿದ್ದೀನಿ ಅಂತ. ಫಸ್ಟ್ 1 ಲೇಯರ್ ಅಪ್ಲೈ ಮಾಡಿದೆ, ಅದಾದಮೇಲೆ ಇನ್ನೂ 1 ಲೇಯರ್ ಬೇಕಾದರೆ ನೀವು ಅಪ್ಲೈ ಮಾಡ್ಬೋದು. ಆವಾಗಲೇ ಲೈಕ್ ಅದು ಫಸ್ಟ್ ಲೇಯರ್ ವೆಟ್ಟಿದಾಗಲೇ ಅಪ್ಲೈ ಮಾಡಬೇಕು. ಅಕಸ್ಮಾತ್ ಅದು ಡ್ರೈ ಆಯಿತು ಅಂದರೆ ಯು ಹ್ಯಾವ್ ಟು ವಾಶ್ ಯುವರ್ ಫೇಸ್ ಅಷ್ಟೇ. ಇಲ್ಲಿ ಆಲ್ಮೋಸ್ಟ್ 5 to 10 minutes ಆಯಿತು. ನಂಗೆ ತುಂಬ ಚಳಿ ಆಗಕ್ಕೆ ಸ್ಟಾರ್ಟ್ ಆಯಿತು, ಅದಕ್ಕೋಸ್ಕರನೇ ಸ್ವೆಟರ್ ಎಲ್ಲ ಹಾಕ್ಕೊಂಡೆ. ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ ತುಂಬ ಡ್ರೈ ಆಗಿದೆ, ತುಂಬ ಫೇಸ್ ಕೂಡ ಹಿಡ್ಕೊಳ್ತಾ ಇತ್ತು, ಅದಕ್ಕೋಸ್ಕರನೇ ನಿಮಗೆ ತೋರಿಸೋಣ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋನ. ಆ್ಯಂಡ್ ಇಷ್ಟು ಡ್ರೈ ಆಗಿದೆ ನೋಡ್ಬೋದು. ಟೈನಿ ಏರ್ಸ್ ಕೂಡ ರಿಮೂವ್ ಆಗ್ತಾಯಿತ್ತು, ಇರೋ ಎಲ್ಲ ಫೇಸಲ್ಲಿರುವಂಥ ಎಲ್ಲ ಏರ್ಸ್ನ ಕೂಡ ಹಿಡ್ಕೊಂಡ್ಬಿಟ್ಟಿತ್ತು. ಆ್ಯಂಡ್ ಅದಕ್ಕೋಸ್ಕರನೇ ನಾನು ವಾರ್ಮ್ ವಾಟ್ರಲ್ಲಿ ಫೇಸ್ನ ವಾಶ್ ಮಾಡಿದೆ. ಬೇಕಾದ್ರೆ ನೀವು ಕೋಲ್ಡ್ ವಾಟರಲ್ಲಿ ಕೂಡ ವಾಶ್ ಮಾಡ್ಕೋಬೋದು, ದೇರ್ ಇಸ್ ನಥಿಂಗ್. ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ನೀವು ನೋಡ್ಬೋದು ಹೆಂಗಿದೆ ಅಂತ ಡಿಫ್ರೆನ್ಸ್. ಆ್ಯಂಡ್ ಇಟ್ ವಾಸ್ ವೆರಿ ಸ್ಮೂತ್, ತುಂಬ ಸ್ಮೂತಾಗಿತ್ತು ಟೆಕ್ಸ್ಚರ್. ಬಿಕಾಸ್ ಆಲ್ರೆಡಿ ಫಸ್ಟೇ ನಾನು ಕೊಕೊನಟ್ ಆಯಿಲ್ ಅಪ್ಲೈ ಮಾಡಿರೋದ್ರಿಂದ ತುಂಬ ಸ್ಮೂತಾಗಿತ್ತು ಟೆಕ್ಸ್ಚರ್. ಬಿಕಾಸ್ ಈ ಎಲ್ಲ ಪ್ರಾಡಕ್ಟ್ಸ್ನ ಆ್ಯಡ್ ಮಾಡಿರೋದ್ರಿಂದ ನಾನು ಇವಾಗ ಯಾರನ್ನೂ ವಾಶ್ ಮಾಡಿಲ್ಲ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಫೇಸ್ ಎಷ್ಟು ಬ್ರೈಟ್ ಆಗಿದೆ ಅಂತ. ಮುಂಚೆ ಕೊಕೊನಟ್ ಆಯಿಲ್ ಅಪ್ಲೈ ಮಾಡಿರೋದ್ರಿಂದ ಡಾರ್ಕ್ ಆಗಿತ್ತು. ಆ್ಯಂಡ್ ಇರುವಂಥ ಪಿಂಪಲ್ಸ್ ಕೂಡ ಫಸ್ಟ್ ರೆಡ್ ಆಗಿತ್ತು, ಇವಾಗ ಒಂದು ಸ್ವಲ್ಪ ಸ್ಕಿನ್ ಟೋನಿಗೆ ಅಡ್ಜಸ್ಟ್ ಆಗಿದೆ.
ಆ್ಯಂಡ್ ಫಾರ್ ದ ಫೈನಲ್ ಸ್ಟೆಪ್ ಐ ಆಮ್ ಗೋಯಿಂಗ್ ಟು ಯೂಸ್ 2 ಐಸ್ ಕ್ಯೂಬ್ಸ್. ಯಾಕೆಂದರೆ ವಿಂಟರ್ ಆಗಿರೋದ್ರಿಂದ ಯಾರೂ ಇಟ್ಟಿರಲ್ಲ ಐಸ್ ಕ್ಯೂಬ್ಸ್ನ, ನಾವು ಇಟ್ಟಿರಲಿಲ್ಲ ಮನೇಲಿ. ಇರೋವಂಥ ಐಸ್ ಕ್ಯೂಬ್ಸ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ತುಂಬ ಚಳಿ ಆಗ್ತಾಯಿತ್ತು ಅವತ್ತು, ಸಂಡೇ ಆಗಿರೋದ್ರಿಂದ. ಮತ್ತು ಇದು ಇಟ್ಕೋಬೇಕಾದ್ರೂ ಕೂಡ ಅಷ್ಟೇ ತುಂಬ ಕೋಲ್ಡ್ ಆಗ್ತಾಯಿತ್ತು. ಆಲ್ರೆಡಿ ತುಂಬ ಪ್ರಾಡಕ್ಟ್ಸ್ ಫೇಸ್ ಮೇಲೆ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಕೋಲ್ಡ್ ಆಗಲಿ ಅಂತ ಮಾತ್ರ ನಾನು ಐಸ್ ಕ್ಯೂಬ್ಸ್ ಹಾಕ್ತಾ ಇರೋಂಥದ್ದು, ಲೈಕ್ ಇರೋವಂಥ ಪೋರ್ಸ್ ಎಲ್ಲಂದ್ರೂ ಕವರ್ ಆಗಲಿ ಅಂತ. ಆ್ಯಂಡ್ ಟು ಬಿ ಆನೆಸ್ಟ್, ಆಲ್ಮೋಸ್ಟ್ ಲೈಕ್ 2 days ಆದರೂ ಕೂಡ ಫೇಸ್ ತುಂಬ ನೀಟಾಗಿತ್ತು. ಲೈಕ್ ಮಂಡೇ ಟ್ಯೂಸ್ಡೇ ಆದರೂ ಕೂಡ ಐ ಕ್ಯಾನ್ ಫೀಲ್ ದ ಫ್ರೆಶ್ನೆಸ್ ಆನ್ ಮೈ ಫೇಸ್. ಸಂಡೇ ಮತ್ತು ಲೈಕ್ ಆವತ್ತಿನ ದಿನವೂ ಅಷ್ಟೇ ತುಂಬ ಸ್ಮೂತ್ ಆಯಿತು ಫೇಸ್, ಬಿಕಾಸ್ ಯಾವುದೇ ಪಂಪ್ಸ್ ಮತ್ತು ಯಾವುದೇ ಪೋರ್ಸ್ನೂ ಕೂಡ ನೋಡಲಿಲ್ಲ. ಆ್ಯಂಡ್ ಟು ಬಿ ಆನೆಸ್ಟ್, ದಿಸ್ ವುಡ್ ಬಿ ಎ ರೆಮಿಡಿ ಫಾರ್ ಇನ್ಸ್ಟೆಂಟ್ ಗ್ಲೋ ಅಥವಾ ಇನ್ಸ್ಟೆಂಟ್ ಯಾವುದಾದ್ರೂ ಪಾರ್ಟೀಸ್ಗೆ ದೀಸ್ ಇಂಗ್ರೀಡಿಯೆಂಟ್ಸ್ ವುಡ್ ಬಿ ಗ್ರೇಟ್ ಲೈಫ್ ಚೇಂಜಿಂಗ್ ಥಿಂಗ್. ಆ್ಯಂಡ್ ಬಿಕಾಸ್ ನಿಮ್ಗೆ ಟೈಮ್ ಇದ್ದರೆ ಕೂಡ ಮಾಡ್ಕೋಬೋದು, ಲೈಕ್ 1 day ಪ್ರಯರ್ ಆಗಿ ಕೂಡ ಮಾಡ್ಕೊಂಡ್ರೆ ದಟ್ ವುಡ್ ಬಿ ಈವನ್ ಬೆಟರ್. ಸೊ ಆಫ್ಟರ್ ಆಲ್ ಆಫ್ ದೀಸ್ ಥಿಂಗ್ಸ್ ನಾನು ಫ್ರೆಶ್ ಅಪ್ ಆಗೋಕ್ಕೆ ಸ್ನಾನಕ್ಕೆ ಹೋದೆ. ಇದೆಲ್ಲ ಅಪ್ಲೈ ಮಾಡಾದ್ಮೇಲೆ ನಾನು ಮತ್ತೆ ಫೇಸ್ನ ವಾಶ್ ಮಾಡಲಿಲ್ಲ, ಟವಲಲ್ಲೇ ಹಾಗೆ ಡ್ಯಾಪ್ ಮಾಡಿದೆ ಫೇಸ್ನ. ಸೊ ದಿಸ್ ವಾಸ್ ದ ಫೈನಲ್ ಪ್ರಾಸೆಸ್. ಆ್ಯಂಡ್ ಅಟ್ ಲಾಸ್ಟ್ ಇದೊಂದು ಸೀರಮ್ ಇತ್ತು ನನ್ನ ಹತ್ರ, ಅದಕ್ಕೆ ಇದನ್ನ ಕೂಡ ಅಪ್ಲೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಟ್ ಈಸ್ ಫ್ರಮ್ ಬಾಡಿ ವೈಸ್ ಹ್ಯಾಲುರಾನಿಕ್ ಆ್ಯಸಿಡ್ ಸೀರಮ್. ಇದು ಲಿಕ್ವಿಡ್ ಕ್ವಾಂಟಿಟಿಯಲ್ಲಿರಲ್ಲ, ಇದು ಒಂಥರ ಜೆಲ್ಲಿ ಟೈಪ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ಹಿಂಗೆ ತೊಗೊಂಡೆ. ನೀವು ನೋಡ್ಬೋದು ಈ ಟೆಕ್ಸ್ಚರ್ ಹೆಂಗಿದೆ ಅಂತ. ಸೊ ಇಷ್ಟೊಂದೆಲ್ಲ ಪ್ರೋಸೆಸ್ ಮಾಡಿದ್ನಲ್ಲ ಬೆಳಗ್ಗೆಯಿಂದ, ನೀವು ನೋಡ್ಬೋದು ನನ್ನ ಫೇಸ್ ಟೆಕ್ಸ್ಚರ್ ಹೆಂಗೆ ಕಾಣಿಸ್ತಿದೆ ಅಂತ. ದಿಸ್ ಮೈ ಸ್ಕಿನ್ ವಿದೌಟ್ ಅಪ್ಲೈಯಿಂಗ್ ಎನಿ ಪೌಡರ್, ಕ್ರೀಮ್, ನಥಿಂಗ್. ಆ್ಯಂಡ್ ಇವಾಗ ತಾನೇ ದೇವ್ರ ಪೂಜೆ ಮಾಡ್ಕೊಂಬಂದೆ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಫುಲ್ ವ್ಲಾಗ್. Until I upload the next vlog, keep supporting, keep sharing and keep subscribing. Thank you so much. So that's it for today's vlog. Bye bye.